ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಾಳೆ ಯುಗಾದಿ ಹಬ್ಬ. ಇವತ್ತೇ ಎಲ್ಲರೂ ಅಷ್ಟೇ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂತಂದರೆ ನಾನು ಅಷ್ಟೇ ಇವತ್ತೇ ಹಬ್ಬದ ತಯಾರಿ ಏನಿತ್ತು ಕ್ಲೀನಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಪೂಜೆಗೆ ಏನೇನು ಬೇಕು ಮತ್ತು ಹಬ್ಬಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು ಅದನ್ನೆಲ್ಲನೂ ಅಷ್ಟೇ ನಾನು ಇವತ್ತೇ ಮಾಡಿಕೊಂಡೆ. ನಾನು ಇವತ್ತು ಕೆಲಸಕ್ಕೆ ಹೋಗಿಲ್ಲ. ಏಕೆಂತಂದರೆ ಸ್ವಲ್ಪ ಕ್ಲೀನಿಂಗ್ ಅನ್ನೋದು ಎಲ್ಲ ಇರುತ್ತಲ್ಲ, ಹಂಗಾಗಿ ಕೆಲ್ಸಕ್ಕೆ ಹೋಗಿ ಬಂದು ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವತ್ತು ಹೋಗಿಲ್ಲ. ನಾನು ಇವತ್ತು ಫುಲ್ ಡೇ ನನಗೆ ತುಂಬ ಬ್ಯುಸಿ ಅಂದರೆ ಬ್ಯುಸಿ. ಹಂಗಾಗಿ ಕೆಲಸ ಏಕೆಂತಂದರೆ ನಾವು ಕೆಲ್ಸಕ್ಕೆ ಹೋದರೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸನೂ ಅಷ್ಟೇ ನಾನು ಮಾಡ್ಕೋತೀನಿ. ನಾನು ಈ ಥರ ಏನಾದರೂ ರಜಾ ಹಾಕಿದ ದಿವಸ ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ ನಾನು. ಏಕೆ ಅಂತಂದರೆ ನಾನು ಡೈಲಿ ಬೇಗ ಎದ್ದು ಕೆಲಸ ಮಾಡೋದಿದ್ದೇ ಇರುತ್ತಲ್ಲ, ಹಂಗಾಗಿ ನನಗೂ ಅಷ್ಟೇ ಸಾಕಾಗ್ತಿರುತ್ತೆ. ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಇವತ್ತು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ದೇವ್ರ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತು ನಾಳೆ ಹಬ್ಬಕ್ಕೆ ಏನೇನು ತೊಗೊಂಡು ಬರಬೇಕು ಅದನ್ನೆಲ್ಲನೂ ಅಷ್ಟೇ ತೊಗೊಂಡು ಬಂದೆ. ಮತ್ತು ರಾಯರಿಗೆ ತುಳಸಿ ನಮ್ಮ ಗಿಡದಲ್ಲೇ ಹಾಕಿದ್ದೆ. ಅಂದರೆ ನಾವು ಪೂಜೆ ಮಾಡೋ ತುಳಸಿನೇ ಬೇರೆ, ರಾಯರಿಗೆ ಮುಡ್ಸೋದಕ್ಕೆ ಅಂತಲೇ ಒಂದು ಸಪ್ರೇಟ್ ಒಂದು 2 ತುಳಸಿ ಗಿಡ ಹಾಕ್ಕೊಂಡಿದ್ದೀನಿ. ಅಲ್ಲಿ ತುಂಬಾ ತುಳಸಿ ಬಿಟ್ಟಿತ್ತು. ಅದರಲ್ಲಿ ಕಟ್ಟಿಬಿಟ್ಟು ಇವತ್ತು ಅದನ್ನೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಾಳೆ ರಾಯರಿಗೆ ಹಾಕೋಣ, ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅಂಥ ತುಳಸಿನೇ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಮತ್ತು ಪೂಜೆಗೆ ಏನೇನು ತಯಾರಿ ಬೇಕು ಎಲ್ಲನೂ ಅಷ್ಟೇ ನಾನು ಮಾಡಿಕೊಂಡೆ. ನೀವೆಲ್ಲರೂ ಅಷ್ಟೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ನನಗೆ ಸುಮಾರು ಜನ ನನಗೆ ಕಮೆಂಟಲ್ಲಿ ನೀವು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಅಷ್ಟೇ ರಾಯರು ಚೆನ್ನಾಗಿಟ್ಟಿರಲಿ, ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಯುಗಾದಿ ಹಬ್ಬದ ದಿವಸನೇ ವೆಡ್ಡಿಂಗ್ ಡೇ ಬಂದಿದೆ. ನನಗೆ ತುಂಬಾ ಖುಷಿ. ಅವತ್ತು ನಾವು ಫುಲ್ ಡೇ ಖುಷಿಯಾಗಿರ್ತೀವಲ್ವ, ಅದೇ ರೀತಿ ವೆಡ್ಡಿಂಗ್ ಡೇನೂ ಅವತ್ತೇ ಬಂದಿದೆ, ಹಬ್ಬನೂ ಬಂದಿದೆ. ನನ್ನ ತಂದೆ ಗುರು ರಾಯರು ವಾರನೂ ಬಂದಿದೆ. ಅವತ್ತು ದೇವಸ್ಥಾನಕ್ಕೆ ಹೋಗೋವಂಥದ್ದು. ಹಂಗಾಗಿ ನೀವೆಲ್ಲರೂ ಅಷ್ಟೇ ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ, ಬೇವು ಬೆಲ್ಲ ತಿನ್ನಿ. ನಾನು ಮುಂಚಿತವಾಗಿ ಯುಗಾದಿ ವಿಶಸ್ ನಾನು ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಯಾರ್ಯಾರು ಇದ್ದೀರಾ ಎಲ್ರಿಗೂ ಅಷ್ಟೇ. ನನ್ನ ವೀಡಿಯೋ ನೋಡೋಂಥವ್ರಿಗೆ, ನೋಡದೇ ಇರೋ ಅಂಥವ್ರಿಗೆ ಎಲ್ರಿಗೂ ಅಷ್ಟೇ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಯುಗಾದಿ, ಹೊಸ ವರ್ಷ. ಹಂಗಾಗಿ ನಿಮ್ಮ ಬಾಳಲ್ಲಿ ಸದಾ ಕಾಲ ಹಸ್ರಾಗಿರಲಿ, ನಿಮ್ಮ ಜೀವನದಲ್ಲಿ ಸಿಹಿನೇ ತುಂಬಿರಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಾವು ಮದುವೆ ಆಗೋದಕ್ಕೆ ಮುಂಚೆ ಆಗಿರ್ಬೋದು, ಇಲ್ಲ ಮದುವೆ ಆದಮೇಲೆ ಆಗಿರ್ಬೋದು, ಹಲವಾರು ಸಮಸ್ಯೆಯನ್ನು ಎದುರಿಸ್ತೀವಿ. ಮದುವೆಗೆ ಮುಂಚೆ ನಾವು ಸುಖವಾಗಿದ್ವಿ ಅಂತ ಅನ್ನೋದಾಯಿತು ಅಂತಂದರೆ, ಮದುವೆ ಆದಮೇಲೆ ಕಷ್ಟ ಬರೋವಂಥದ್ದು ಇದು ಎಲ್ಲ ನಮ್ಗೆ ಅನುಭವ ಆಗೇ ಇರುತ್ತೆ. ತಂದೆ ಮನೆಯಲ್ಲಿ ಸುಖವಾಗಿದ್ದರೆ ಓದ್ ಮನೆಯಲ್ಲಿ ಕಷ್ಟ ಇರುತ್ತೆ ಅಂತ ಹಿರಿಯವರು ಹೇಳ್ತಾರೆ. ಹಂಗಾಗಿ ನನಗೆ ಹುಟ್ಟಿದ ಮನೆಯಿಂದನೂ ಅಷ್ಟೇ, ನಾನು ಇಲ್ಲಿ ತನಕನೂ ಅಷ್ಟೇ ನಾನು ಕಷ್ಟ ಅನ್ನೋದೇ ನಾನು ಅನುಭವಿಸಿದ್ದೀನಿ. 99 ಭಾಗ ನಾನು ಕಷ್ಟ ಅನ್ನೋದು ಅನುಭವಿಸಿದ್ರೆ ಒಂದು ಭಾಗ ನನ್ನ ಜೀವನದಲ್ಲಿ ಭಗವಂತ ಸಿಹಿ ಅನ್ನೋದು ಕೊಟ್ಟಿದ್ದಾರೆ. ಆ ಒಂದು ಭಾಗ 99 ಭಾಗನೇ ಮೀರಿಸೋ ಅಂಥದ್ದು. ಏಕೆ ಅಂತಂದರೆ ನನ್ನ ಜೀವನದಲ್ಲಿ ಸುಖಕ್ಕಿಂತ ಕಷ್ಟನೇ ಜಾಸ್ತಿ ನೋಡಿದ್ದೀನಿ. ನಾನು ಮದುವೆ ಆಗಿ ಇಷ್ಟು ವರ್ಷ ಆಯಿತು. ಮದುವೆ ಆದಮೇಲೆ ನನ್ನ ಜೀವನದಲ್ಲಿ ಏನೇನಾಯಿತು, ನಾನು ಮದುವೆ ಆಗೋದಕ್ಕೆ ಮುಂಚೆ ನನ್ನ ಜೀವನದಲ್ಲಿ ಏನೇನೆಲ್ಲ ಆಗಿತ್ತು, ಅದನ್ನೆಲ್ಲ ನಾವು ಮೆಲುಕಾಗ್ತಾ ಹೋಯ್ತು ಅಂತಂದರೆ ಹಲವಾರು ನಮಗೆ ಉತ್ತರ ಅನ್ನೋದು ಸಿಕ್ಕುತ್ತೆ. ಕೆಲವು ಪ್ರಶ್ನೆಯಾಗೆ ಉಳಿದೋಗುತ್ತೆ, ಅದಕ್ಕೂ ಉತ್ತರ ಅನ್ನೋದು ಸಿಕ್ಕೋದಿಲ್ಲ. ನಾವು ಅನ್ಕೋತೀವಿ ಹಿಂದೆ ನಮ್ಮ ಜೀವನ ಯಾವ ಥರ ಇತ್ತು, ಈಗ ಯಾವ ಥರ ಇದೆ ನಮ್ಮ ಜೀವನ. ಹಲವಾರು ಜನದ ಜೀವನ ಒಂಥರ ಗಾಳಿ ಥರ, ತರ್ಗೆಲೆ ಯಾವ ಥರ ತುರ್ಗೋ ಹೋಗ್ತಿರುತ್ತೋ ಆ ಥರ ತೂರ್ತಾ ಹೋಗ್ತಿರುತ್ತೆ. ಕೆಲವರಂತೂ ತುಂಬ ಗಟ್ಟಿಯಾಗಿ ಇರ್ತಾರೆ. ಏಕೆ ಅಂತಂದರೆ ಅವ್ರಿಗೆ ಯಾವ ಸಮಸ್ಯೆನೋ ಅನ್ನೋದು ಇರೋದಿಲ್ಲ. ಅವರು ಆರ್ಥಿಕ ಸಮಸ್ಯೆನಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಚೆನ್ನಾಗಿರೋವಂಥವ್ರು ಅವರು ಸ್ಥಿರವಾಗಿ ಇದ್ದಿದ್ದ ಜಾಗದಲ್ಲೇ ಇರ್ತಾರೆ. ಆ ಥರ ಇರೋವಂಥವ್ರು ಎಲ್ಲರೂ ಇರೋದಿಲ್ಲ. ಏಕೆ ಅಂತಂದರೆ ಕೆಲವ್ರು ಆ ಥರ ಇದ್ದರೆ, ಕೆಲವರು ತುಂಬ ಬಡವರಾಗಿರ್ತಾರೆ, ಹೇಳ್ಕೊಳ್ಳೋಕ್ಕೂ ಆಗ್ತಿರೋದಿಲ್ಲ, ಅವ್ರ ಸಮಸ್ಯೆನ ಆ ಥರ ಇರುತ್ತೆ. ಅದರಲ್ಲಿ ಒಬ್ಬಳು ನಾನು ಎಲ್ಲ ರೀತಿಯೂ ಕಷ್ಟನೂ ನಾನು ಅನುಭವಿಸಿದ್ದೀನಿ. ಮುಂಚೆ ಅಂದರೆ ನನ್ನ ಹಿಂದಿನ ಜೀವನದಲ್ಲಿ ಜಾಸ್ತಿ ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ. ನಾನು ಇಷ್ಟೊಂದು ವೀಡಿಯೋದಲ್ಲಿ ಹೇಳ್ತೀನಿ, ದೇವ್ರನ್ನ ನಂಬ್ತಾ ಇರಲಿಲ್ಲ. ನನಗೆ
ಎಷ್ಟು ಗೊತ್ತಿದೆಯೋ ಅಷ್ಟು ಒಳ್ಳೆಯದನ್ನು ನಾನು ಮಾಡ್ತಿದ್ದೆ. ನಾನು ಯಾರಾದರೂ ದೇವಸ್ಥಾನಕ್ಕೆ ಹೋಗೋಣ, ಈ ಥರ ನವಗ್ರಹ ಸುತ್ತೋಣ ಧನುರ್ಮಾಸದಲ್ಲಿ ಅಂದರೆ ನಾನು ಯಾವತ್ತೂ ಅಷ್ಟೇ ನಾನು ಹೋಗ್ತಾ ಇರಲಿಲ್ಲ. ನಾನು ಬರೋದಿಲ್ಲ, ನೀವು ಹೋಗ್ರಿ ಅಂತ ಹೇಳ್ತಿದ್ದೆ. ಆದರೆ ನಾವು ಮಾಡೋ ಕೆಲಸದಲ್ಲಿ ದೇವ್ರು ನೋಡಬೇಕು ಅನ್ನೋ ನಂಬಿಕೆ ಮಾತ್ರ ನನಗೆ ಚಿಕ್ಕದ್ರಿಂದನೂ ಇತ್ತು. ಏಕೆಂತಂದರೆ ನಾವು ಮುಂಚೆ ಎಲ್ಲ ನಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು, ನಮ್ಮ ಸ್ಥಿತಿ ಆಗಿರ್ಬೋದು ತುಂಬಾ ಕೆಟ್ಟದಾಗಿತ್ತು. ಏಕೆಂತಂದರೆ ನಮ್ಗೆ ಒಪ್ಪತ್ತಿನ ಊಟಕ್ಕೂ ತುಂಬಾ ಕಷ್ಟ ಇತ್ತು ಮುಂಚೆ ನಾವು ಚಿಕ್ಕವರಾಗಿದ್ದಾಗ. ಆದರೆ ಬೆಳೀತಾ ಬೆಳೀತಾ ನಮ್ಮ ಜೀವನ ಯಾವ ಥರ ಚೇಂಜ್ ಆಗುತ್ತೆ ಅಂತಲೇ ನಾವು ಹೇಳೋಕ್ಕಾಗೋದಿಲ್ಲ. ದೇವ್ರು ನಂಬಿದ್ರೆ ಮಾತ್ರ ನಮ್ಗೆ ಒಳ್ಳೇದು ಮಾಡ್ತಾರೆ. ದೇವ್ರ ಪೂಜೆ ಮಾಡಲಿಲ್ಲ ಅಂದರೆ ನಮ್ಗೆ ಒಳ್ಳೇದು ಮಾಡಲ್ಲ ಅಂತ ಅಲ್ಲ. ದೇವ್ರ ಪೂಜೆ ಮಾಡಲಿ, ನಾವು ದೇವರು ನಂಬಲಿ, ನಂಬದೆ ಹೋಗಲಿ. ಆದರೆ ನಾವು ಸತ್ಯ ದಾರಿನಲ್ಲಿ ನಡೀತಾ ಇದ್ದೀವ, ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದೀವ, ನಾವು ಒಳ್ಳೆಯದನ್ನು ಅನುಸರಿಸ್ತಾ ಇದ್ದೀವ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವ, ಇದ್ರ ಮೇಲೆ ನಮ್ಮ ಜೀವನ ಅನ್ನೋದು ನಿಂತಿರುತ್ತೆ. ಏಕೆ ಅಂತಂದರೆ ನಾವು ಯಾವಾಗಲೂ ದೇವ್ರ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಳ್ಳೇದಾಗುತ್ತೆ ಅಂತಲೇ ಅಲ್ಲ. ಕೆಟ್ಟವರು ಆದ್ರೂ ನಾನು ದೇವ್ರ ಪೂಜೆ ಮಾಡ್ತೀನಪ್ಪ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದ್ಬಿಟ್ಟು ಅವರು ಕೆಟ್ಟದ್ದು ಮಾಡಿದ್ರೆ ಖಂಡಿತ ಅಂಥವ್ರಿಗೆ ಒಳ್ಳೇದಾಗೋದಿಲ್ಲ. ಭಗವಂತ ಅಂಥವ್ರಿಗೆ ಶಿಕ್ಷೆ ಕೊಡ್ತಾರೆ. ನಾವು ಪೂಜೆ ಮಾಡಲಿ ಮಾಡದಿರೋ ಹೋಗಲಿ, ನಾವು ಸತ್ಯ ಧರ್ಮ ಒಳ್ಳೆಯದು ಕೆಟ್ಟದ್ದು ಇಷ್ಟನ್ನ ತಿಳ್ಕೊಂಡು ನಾವು ಜೀವನ ಮಾಡಿದ್ರೆ ಖಂಡಿತ ನಾವು ದೇವರು ನಂಬಲಿ ನಂಬದೆ ಹೋಗಲಿ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗ್ತಿರುತ್ತೆ. ಇದೆಲ್ಲ ಕಹಿ ಘಟನೆ ಆಗಿರ್ಬೋದು, ಸಿಹಿ ಘಟನೆ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಬಂದಿರುತ್ತೆ. ಏಕೆ ಅಂತಂದರೆ ನಮ್ಮ ಜೀವನದಲ್ಲಿ ಇದೆಲ್ಲ ಒಂಥರ ನಮಗೆ ಪ್ರಶ್ನೆಯಾಗೆ ಉಳ್ದೋಗಿರುತ್ತೆ. ಕೆಲವಕ್ಕೆ ಉತ್ತರ ಸಿಕ್ಕಿರುತ್ತೆ, ಕೆಲವು ಪ್ರಶ್ನೆಗೆ ಉತ್ತರ ಅನ್ನೋದು ಸಿಕ್ಕಿರೋದಿಲ್ಲ. ನಾನು ಒಂದು ಕ್ಷಣ ಕುತ್ಕೊಂಡಾಗ ಇದನ್ನೆಲ್ಲ ಯೋಚನೆ ಮಾಡ್ತೀನಿ. ನನಗೆ ಬುದ್ಧಿ ಬಂದಾಗಿಂದನೂ ನನ್ನ ಜೀವನ ಹೇಗಿತ್ತು, ನಾನು ನಡೆದು ಬಂದು ಹಾದಿ ಹೇಗಿತ್ತು, ಎಷ್ಟು ಕಷ್ಟ ಅನ್ನೋದಿತ್ತು, ಎಷ್ಟು ಸುಖ ಇತ್ತು, ಯಾರ್ಯಾರ ಕೈಲಿ ನಾನು ಅವಮಾನ ಪಟ್ಟಿದ್ದೀನಿ, ಯಾರಿಂದ ನಾನು ಸುಖ ಅನ್ನೋದು ಅನುಭವಿಸಿದ್ದೀನಿ, ಯಾವ ದಾರಿಗೆ ಹೋದರೆ ನನಗೆ ಕೆಟ್ಟದಾಗುತ್ತೆ, ಯಾವ ದಾರಿಗೆ ಹೋದರೆ ಒಳ್ಳೆಯದಾಗುತ್ತೆ, ಯಾರು ನಂಬಿದ್ರೆ ಒಳ್ಳೆಯದಾಗುತ್ತೆ, ಯಾರು ನಂಬಿದ್ರೆ ಕೆಟ್ಟದಾಗುತ್ತೆ ಅನ್ನೋದು ನಮ್ಮ ಜೀವನದಲ್ಲಿ ಇದೆಲ್ಲ ಒಂಥರ ತೋರಿಸ್ಕೊಟ್ಟಿದ್ದಾರೆ ಭಗವಂತ. ನೀನು ಯಾರು ನಂಬಬೇಕು, ಯಾರು ನಂಬಾರ್ದು, ಎಷ್ಟು ನಂಬಬೇಕು, ಎಷ್ಟು ನಂಬಾರ್ದು, ಇದೆಲ್ಲನೂ ಅಷ್ಟೇ ನಾವು ನಂಬೋ ದೇವ್ರುಗಳು ಇದನ್ನೆಲ್ಲ ನಮಗೆ ಸೂಚನೆ ಮುಖಾಂತರ ತಿಳಿಸಿ ಕೊಡ್ತಾರೆ. ನಾವು ಕುತ್ಕೊಂಡು ಇದನ್ನೆಲ್ಲ ಯೋಚನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ನಡೆದಿದೆಯಾ, ನಾನು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀನ, ಅಷ್ಟು ಕಷ್ಟದಿಂದ ನಾನು ಈಗ ಮೇಲೆ ಬಂದಿದ್ದೀವ ಅಂತ ನಮಗೆ ಅನಿಸೋದಿಲ್ಲ. ಕೆಲವರು ಮೊದಲು ಚೆನ್ನಾಗಿ ಸುಖವಾಗಿ ಬೆಳೆದು ಬಂದರು ಅಂತಂದರೆ ಕಡೆನಲ್ಲಿ ಕಷ್ಟ ಅನ್ನೋದಿರುತ್ತೆ. ಮೊದಲಿಗೆ ಸುಖ ಸಿರಿ ಸಂಪತ್ತು ಅನುಭವಿಸಿತ್ತು ಅಂತ ಅನ್ನೋದಾಯಿತು ಅಂತಂದರೆ ಕಡೆನಲ್ಲಿ ಸುಖ ಅನ್ನೋದು ಭಗವಂತ ಕೊಡ್ತಾರೆ. ನನ್ನ ಜೀವನದಲ್ಲಿ ಹೇಳಿದ್ನಲ್ಲ, 99 ಭಾಗ ಕಹಿನೇ ನಾನು ತಿಂದಿದ್ದೀನಿ, ಒಂದು ಭಾಗ ಅಷ್ಟೇ ಸಿಹಿ ತಿಂದಿರೋದು. ಆದರೆ ಒಂದು ಭಾಗ ಸಿಹಿನ ಭಗವಂತ ಕೊಟ್ಟಿದ್ದಾರಲ್ಲ ನನಗೆ, ಆ 99 ಭಾಗ ಕಹಿನ ನುಂಗಾಕೋಷ್ಟು ಸಿಹಿನ ನಾನು ಅನುಭವಿಸಿದ್ದೀನಿ. ನಾನು ನಂಬಿರೋ ನನ್ನ ಮನೆ ದೇವರಾಗಿರ್ಬೋದು, ನಾನು ನಂಬಿರೋ ನನ್ನ ತಂದೆ ರಾಯರಾಗಿರ್ಬೋದು, ರಾಯರು ನನ್ನ ಜೀವನದಲ್ಲಿ ಬಂದ ಮೇಲೆ ನನಗೆ ಹಲವಾರು ಒಳ್ಳೆಯದು ಮಾಡಿದ್ದಾರೆ, ಸಾಕಷ್ಟು ನನಗೆ ಒಳ್ಳೆಯದನ್ನು ಮಾಡಿದ್ದಾರೆ. ನನ್ನ ಜೀವನದಲ್ಲಿ ರಾಯರು ಬಂದ ಮೇಲೆ, ನಾನು ರಾಯರು ನಂಬೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬ ಅಂದರೆ ತುಂಬ ಒಳ್ಳೇದು ಮಾಡಿದ್ದಾರೆ ನನ್ನ ತಂದೆ ಗುರು ರಾಯರು. ಹಿಂದೆ ನನ್ನ ಸ್ಥಿತಿ ಈ ಥರ ಇರಲಿಲ್ಲ, ನಾನು ಅಂದ್ಕೊಂಡಿರಲೂ ಇಲ್ಲ ನಾನು ಈ ಥರ ಬರ್ತೀನ ಭಗವಂತ. ನಾನು ನಂಬಿದವರು ನನಗೆ ಕೆಟ್ಟದ್ದು ಮಾಡಿದ್ರು, ಮೋಸ ಮಾಡಿದ್ರು. ಆದರೆ ನಾನು ನಂಬಿರೋ ಒಳ್ಳೆಯದು ಕೆಟ್ಟದ್ದು ಸತ್ಯ ಧರ್ಮನ ನಾನು ಪಾಲಿಸಿದ್ದೀನಿ. ಹಿಂದೆ ನಾನು ದೇವ್ರುಗಳ್ನ ನಂಬ್ತಾ ಇರಲಿಲ್ಲ, ಆದರೆ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತ ಅಲ್ಲ, ಆದರೆ ನಾನು ಮಾಡೋ ಕೆಲಸದಲ್ಲಿ ಒಳ್ಳೆಯದನ್ನು ನಾನು ಮಾಡ್ತಿದ್ದೆ, ಒಳ್ಳೆ ಮಾತಾಡ್ತಿದ್ದೆ, ಯಾರ ಮನಸ್ಸು ನಾನು ನೋಯಿಸ್ತಾ ಇರಲಿಲ್ಲ. ನನಗೆ ತಿನ್ನೋಕ್ಕಿಲ್ಲ ಅಂದರೂ ಬೇರೆಯವ್ರಿಗೆ ನಾನು ಕೊಡ್ತಿದ್ದೆ. ಹಿಂದೆ ನನ್ನ ಜೀವನ ಯಾವ ಥರ ಇತ್ತು, ಇವಾಗ ನನ್ನ ಜೀವನ ಯಾವ ಥರ ಆಗಿದೆ, ಹೇಗೆಲ್ಲ ನೀನು ನನ್ನ ಜೀವನನ ಬದಲಾಯಿಸಿದ್ಯಾ ನೀನು ಅಂತ ನಾನು ರಾಯರ ಮುಂದೆ ಕೂತ್ಕೊಂಡು ಇದನ್ನೆಲ್ಲ ನಾನು ಯೋಚನೆ ಮಾಡ್ತೀನಿ. ನಾನು ಯಾರ ಕೈಲೂ ಅಷ್ಟೇ ನನ್ನ ಜೀವನದಲ್ಲಿ ಸಿಹಿ ಘಟನೆ ನಡೀಲಿ, ಕಹಿ ಘಟನೆ ನಡೀಲಿ, ನಾನು ಯಾರ ಕೈಲೂ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ತಂದೆ ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊತೀನಿ, ನಮ್ಮ ಮನೆ ದೇವ್ರ
ಮುಂದೆ ಕೂತ್ಕೊಂಡು ಹೇಳ್ಕೊತೀನಿ ನಾನು. ನನ್ನ ಜೀವನದಲ್ಲಿ ನನ್ನ ಮನೆ ದೇವರಾಗಿರ್ಬೋದು, ನಾನು ನಂಬಿರೋ ರಾಯರಾಗಿರ್ಬೋದು, ನಂಬೋ ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ನನಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ. ಅಪ್ಪ ನನಗಿವಾಗ ಈ ಥರ ಕಷ್ಟ ಇದೆ, ಈ ಥರ ಸಮಸ್ಯೆ ಆಗ್ಬಿಟ್ಟಿದೆ, ಮಕ್ಳಿಗೆ ಫೀಸ್ ಕಟ್ಟಬೇಕು, ನನಗೆ ದೊಡ್ಡ ಮೊತ್ತದಲ್ಲಿ ನನಗೊಂದು ಹಣ ಬೇಕು, ನನಗೆ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಅದರಿಂದ ನನಗೆ ತುಂಬ ಲಾಸ್ ಅನ್ನೋದಾಗ್ತಿದೆ, ನನಗೆ ಒಳ್ಳೇದು ಮಾಡು ಅಂತ ನಾನು ಕೇಳ್ಕೊಂಡಾಗ ನಾನು ನಂಬಿರೋ ಶ್ರೀಕೃಷ್ಣ ಆಗಿರ್ಬೋದು, ನನ್ನ ರಾಯರಾಗಿರ್ಬೋದು, ನನ್ನ ಮನೆ ದೇವರಾಗಿರ್ಬೋದು, ನಾನು ಅಂದ್ಕೊಂಡು ಒಂದು ದಿವಸ 2 ದಿವಸದಲ್ಲೇ ನನಗೆ ಅದನ್ನು ಕರುಣಿಸಿದ್ದಾರೆ, ನನಗೆ ಅನುಗ್ರಹ ಮಾಡಿದ್ದಾರೆ. ನಾನು ದೇವ್ರನ್ನ ಅಷ್ಟು ನಂಬ್ತೀನಿ. ನಾನು ಊಟ ಮಾಡ್ತೀನೋ ಉಪವಾಸ ಇರ್ತೀನೋ, ಆದರೆ ದೇವ್ರ ಪೂಜೆ ಮಾಡೋದು, ದೇವ್ರನ್ನ ನನ್ನ ಮನಸ್ಸಲ್ಲೇ 24 ಗಂಟೆ ನೆನೆಸ್ಕೊಳ್ಳೋದನ್ನ ಮಾತ್ರ ನಾನು ಯಾವತ್ತೂ ಬಿಡೋದಿಲ್ಲ. ಆ ಥರ ಬಿಡಬೇಕು ಅಂತಂದರೆ ನನ್ನ ದೇಹದಿಂದ ಜೀವ ಹೋದ್ಮೇಲೇ ರಾಯರನ್ನ ನಾನು ಜಪ ಮಾಡೋದು ಬಿಡೋದು, ಅಲ್ಲಿ ಗಂಟ ನಾನು ಬಿಡೋದಿಲ್ಲ. ನನಗೆ ಸಾಕಾಗ್ತಿದೆ, ನನಗೆ ಕಷ್ಟ ಆಗ್ತಿದೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಏಕೆಂತಂದರೆ ಅವ್ರು ಮಾಡಿರೋ ಅನುಗ್ರಹ ನನಗೆ ಅಷ್ಟಿಷ್ಟ ಅಲ್ಲ, ಎಲ್ಲ ಥರದ್ರಲ್ಲೂ ನನಗೆ ಅನುಗ್ರಹ ಮಾಡಿದ್ದಾರೆ. ಆದರೆ ನನ್ನ ರಾಯರ ಹತ್ರ ಕೇಳ್ಕೊಳ್ಳೋದು ಎಷ್ಟು, ನಾನು ಮಾಡೋ ಕೆಲಸದಲ್ಲಿ, ನಾನು ನಡೆಯೋ ದಾರಿನಲ್ಲಿ, ನಾನು ಮಾಡೋ ದಾನ ಧರ್ಮದಲ್ಲಿ ನೀನಿರಬೇಕು. ನಾನು ಎಷ್ಟು ಜನಕ್ಕೆ ನನ್ನ ಕೈಲಾಗಿ ಸಹಾಯ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ಅಷ್ಟು ಕೊಡೋಕ್ಕಾಗಿಲ್ಲ ಅಂದರೂ ಅವ್ರು ಒಪ್ಪತ್ತಿನ ಊಟ ಕೊಡಿಸೋ ಅಷ್ಟು ಶಕ್ತಿ ಕೊಡು ನನಗೆ. ಯಾರಾದರೂ ಕಷ್ಟದಲ್ಲಿದ್ದಾರಲ್ಲ, ಅವ್ರ ಕಷ್ಟಕ್ಕೆ ಸಹಾಯ ಮಾಡೋಕ್ಕೆ ನನಗೆ ಶಕ್ತಿ ಕೊಡು, ನನಗೆ ದಾರಿ ತೋರಿಸು. ಏಕೆಂತಂದರೆ ಹಿಂದೆ ನನ್ನ ಜೀವನದಲ್ಲಿ ಸಾಕಷ್ಟು ನೋವು ಅನ್ನೋದು ಅನುಭವಿಸಿದ್ದೀನಿ, ನಾನು ಕಹಿನೇ ತಿಂದಿದ್ದೀನಿ, ನಿನಗೂ ಸಹ ಗೊತ್ತು. ನಾನಿವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಜನನೇ ಕಾರಣ. ನಾನು ನಂಬಿರೋ ಹೊರಗಡೆ ಜನ ಅಂದರೆ ನಮ್ಮವರು ನನಗೆ ತುಂಬಾ ಮೋಸ ಮಾಡಿದ್ದಾರೆ. ಹುಟ್ಟು ಬಟ್ಟೆನಲ್ಲೇ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಆದರೆ ಹೊರಗಡೆ ಜನ ಅವ್ರು ಯಾರು ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಂದು ಪರಿಚಯ ಆಗ್ತಾರೆ, ಆ ಪರಿಚಯದಿಂದನೇ ನಮ್ಮ ಸ್ನೇಹ ಬೆಳೆಯುತ್ತೆ. ಅಂಥವರಿಂದ ನಮ್ಮ ಜೀವನಕ್ಕೆ ಸಾಕಷ್ಟು ಒಳ್ಳೆಯದನ್ನು ಮಾಡಿಸಿದ್ಯಾ ನೀನು. ನಾನು ಸಾಯೋ ತನಕನೂ ನೆನೆಸ್ಕೊಳ್ಳೋಷ್ಟು ಒಳ್ಳೆಯದನ್ನು ಮಾಡಿಸಿದ್ಯಾ. ಆ ಜನನ ನನ್ನಿಂದ ನೀನು ದೂರ ಮಾಡಬೇಡ. ನನಗೆ ಕಷ್ಟ ಕೊಟ್ಟರು ಪರವಾಗಿಲ್ಲ, ಆದರೆ ನನಗೆ ಸಹಾಯ ಮಾಡಿದಾರಲ್ಲ, ಅವ್ರ ಸಂಸಾರ, ಅವ್ರ ಜೀವನನ ನೀನು ಚೆನ್ನಾಗಿ ಮಡಗಿರು ಭಗವಂತ ಅಂತ ಇಷ್ಟನ್ನೇ ನಾನು ಕೇಳ್ಕೊಳ್ಳೋದು. ಏಕೆ ಅಂತಂದರೆ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಸಹಾಯಕ್ಕೆ ಬರೋದು ನಾವು ನಂಬಿರೋ ದೇವರು ಯಾರಾದರೂ ಮನುಷ್ಯನ ರೂಪದಲ್ಲಿ ಕಳಿಸ್ತಾರಂತೆ. ಆವಾಗ ನಾವು ಅಂದ್ಕೋಬೇಕು ದೇವರೇ ಬಂದಿದ್ದಾರೆ. ನಾವು ಅಂದ್ಕೋತೀವಲ್ಲ, ಯಾರಾದರೂ ನಮ್ಮ ಕಷ್ಟಕ್ಕಾದಾಗ, ಅಪ್ಪ ತಂದೆ ದೇವ್ರು ಬಂದಾಗೆ ಬಂದೆ ಕಣಪ್ಪ, ನನ್ನ ಕಷ್ಟಕ್ಕೆ ನೀನು ಸಹಾಯ ಮಾಡಿದ್ಯಾ, ನನ್ನ ಮನೆ ದೇವರೇ ಆಗಿರಬೇಕು, ಕಳಿಸಿರ್ಬೇಕು ನಿನ್ನ ಅಂತ ನಾವು ಹೇಳ್ತೀವಲ್ಲ, ಇದು 100ಕ್ಕೆ 100ರಷ್ಟು ಸತ್ಯ. ದೇವರು ಮನುಷ್ಯನ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ. ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಾರೆ. ನೀವು ಸುಮಾರು ಜನ ಹೇಳ್ತೀರಾ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ. ನಿಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದರಿಂದನೇ ಅನುಗ್ರಹ ಮಾಡೋದಕ್ಕೆ ಅಂತ ರಾಯರು ಸೂಚನೆ ಮಾಡ್ತಿದ್ದಾರೆ. ದೀಪ ಜೋರಾಗಿ ಉರಿಯೋದು ಏನಕ್ಕೆ ಹೇಳಿ, ಆರೋದಕ್ಕೆ ಮುಂಚೆ ಜೋರಾಗಿ ಉರಿಯುತ್ತಿರುತ್ತೆ. ನಿಮ್ಮ ಕಷ್ಟ ದೂರ ಆಗೋದಕ್ಕೆ ಹತ್ರ ಬಂದಿದ್ದಾಗಲೇ ನಿಮಗೆ ಹೆಚ್ಚೆಚ್ಚು ಕಷ್ಟ ಅನ್ನೋದು ಬರ್ತಿರುತ್ತೆ. ನಾನು ಒಂದೆರಡು ವಿಡಿಯೋದಲ್ಲಿ ಸಹ ಹೇಳಿದ್ದೀನಿ, ನೀವು ಕಷ್ಟನ ಜಾಸ್ತಿ ನಾನು ಅನುಭವಿಸ್ತೀನಿ ಅನ್ನೋದಾಯಿತು ಅಂತಂದರೆ ಬೇಗ ಸುಖ ಕೊಡ್ತಾರೆ, ಬೇಗ ಕಷ್ಟ ಮುಗಿಯುತ್ತೆ. ಇಲ್ಲಪ್ಪ ನನಗೆ ಕಷ್ಟ ಒಟ್ಟಿಗೆ ನನಗೆ ಅನುಭವಿಸೋಕ್ಕಾಗೋದಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ ನಮಗೆ ಜಾಸ್ತಿ ದಿನ ಕಷ್ಟ ನಮ್ಮ ಹತ್ರ ಇರುತ್ತೆ. ಆದರೆ ಆ ಕಷ್ಟನೇ ನಿಮಗೆ ಕೊನೆ ತನಕ ಇರೋದಿಲ್ಲ. ಆ ಕಷ್ಟ ಮುಗೀತಿದ್ದಂಗೆ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ. ಮೊದಲದಾಗಿ ನೀವು ಮನೆ ದೇವರು ನಂಬಿ, ಮನೆ ದೇವ್ರನ್ನ ಎಷ್ಟು ನಂಬುತ್ತೀರೋ ಅಷ್ಟು ರಾಯರು ಅನುಗ್ರಹ ಮಾಡ್ತಾರೆ. ಮನೆ ದೇವರು ಮೊದಲದಾಗಿ ದಾರಿ ಬಿಟ್ರೇನೆ ನಾವು ನಂಬೋಂಥ ಬೇರೆ ದೇವ್ರುಗಳು, ರಾಯರು, ತಂದೆ ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ಇವರೆಲ್ಲರೂ ಅಷ್ಟೇ ದಾರಿ ಬಿಡೋಕ್ಕಾಗೋದು, ಅವರು ಅನುಗ್ರಹ ಮಾಡೋಕ್ಕಾಗೋದು. ನಾನು ಜಾಸ್ತಿ ಮನೆ ದೇವರು ನಂಬ್ತೀನಿ. ಮನೆ ದೇವರು ಅಂದರೆ ನನ್ನ ಉಸಿರು, ನನ್ನ ಜೀವ. ನಾನು ಹಿಂದೆ ಎಲ್ಲ ದೇವ್ರ ಮುಂದೆ ಕೂತ್ಕೊಂಡು ಏನು ಕೇಳಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ಏಕೆಂತಂದರೆ ನನಗೆ ಕಷ್ಟ ಅಂತ ಬಂದಾಗಲೇ ನಾನು ದೇವ್ರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆದರೆ ನನ್ನ ಮನೆ ದೇವ್ರನ್ನ ನಾನು ಮದುವೆ ಆದಮೇಲೆ ಜಾಸ್ತಿ ದೇವ್ರು ನಂಬಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನನಗೇನು ಕೇಳಬೇಕು ಏನು ಕೇಳಬಾರ್ದು ಅಂತಲೂ ಸಹ ಗೊತ್ತಿರ್ತಿರ್ಲಿಲ್ಲ. ಪೂಜೆ
ಮಾಡುವಾಗ ನಾನು ಕೇಳ್ತಿದ್ದೆ ಎಷ್ಟು, ತಂದೆ ನನ್ನ ಜೊತೇಲಿ ನೀನಿರು, ನನ್ನ ಮನಸ್ಸಲ್ಲಿ ಇರು, ಇಷ್ಟನ್ನೇ ನಾನು ಕೇಳ್ತಿದ್ದು. ಹಿಂದೆಯಿಂದನೂ ನಾನು ಬರೀ ಇದನ್ನೇ ಕೇಳ್ತಿದ್ದು, ಇವಾಗಲೂ ಅಷ್ಟೇ ನಾನು ಇದನ್ನೇ ಕೇಳೋದು. ನನಗೆ ಗೊತ್ತಿಲ್ಲ ಆ ಥರ ಮಾತು ನನ್ನ ಬಾಯಿಂದ ಏಂತಕ್ಕೆ ಬಂತು, ಯಾಕೆ ಈ ಥರ ನಾನು ಅಂದೆ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಆದರೆ ನಾನು ಅನ್ಕೋತೀನಿ, ಭಗವಂತನೇ ನನ್ನ ಬಾಯಲ್ಲಿ ಈ ಥರ ಹೇಳಿಸ್ತಿದ್ರೇನೋ ಅಂತ ನಾನು ಅನ್ಕೋತೀನಿ. ಈಗ ರಾಯರು ನಂಬೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ರಾಯರೇ ನನ್ನ ಜೊತೆ ನನ್ನ ಮನಸ್ಸಲ್ಲಿ ನನ್ನ ಮನೇಲಿರ್ರಿ ಅಂತ ನಾನು ಕೇಳ್ತೀನಲ್ಲ, ನಾನು ಇವಾಗ ರಾಯರ ಹತ್ರ ಕೇಳ್ತಾ ಇರೋದು ಅಂಥದ್ದಲ್ಲ. ನನ್ನ ಮನೆ ದೇವ್ರ ಹತ್ರ ನನಗೆ ಕಷ್ಟ ಬಂದಾಗ ನಾನು ಯಾವಾಗಲೂ ಅಷ್ಟೇ ನಾನು ಕೇಳ್ತಿದ್ದೆ ಅದು, ಭಗವಂತ ನನ್ನ ಜೊತೇಲಿರು, ನನ್ನ ಮನಸ್ಸಲ್ಲಿ ನೀನು ಇರಬೇಕು ಭಗವಂತ, ನಾನು ನಡೆಯೋ ದಾರಿನಲ್ಲಿ ನಾನು ಮಾಡೋ ಕೆಲಸದಲ್ಲಿ ನೀನಿರು. ನನಗೆ ಇವತ್ತು ನೀನು ಬಡತನ ಕೊಟ್ಟಿದ್ಯಾ, ಆದರೆ ಇದೇ ಬಡತನ ನನ್ನ ಜೊತೇಲಿ ಇರೋದಕ್ಕೆ ನೀನು ಬಿಡೋದಿಲ್ಲ. ನಿನ್ನ ಅನುಗ್ರಹ ಇದ್ದರೆ ನೀನು ತೋರಿಸಿ ದಾರಿನಲ್ಲಿ ನಾನು ನಡಿತೀನಿ ತಂದೆ. ನನಗೆ ನೀನು ಒಳ್ಳೇದು ಮಾಡು. ನನಗೆ ನನ್ನೋರು ಅಂತ ನಂಬಿದವರು ನನ್ನಿಂದ ದೂರ ಆಗಿದ್ದಾರೆ, ಆದರೆ ನೀನು ಕೈ ಬಿಟ್ಟರೆ ನಾನು ಬದುಕುಳಿಯೋದಿಲ್ಲ ತಂದೆ. ನಾನು ಅಂಥ ಸ್ಥಿತಿಲಿದ್ದೀನಿ, ಗಂಜಿ ಕುಡಿಯೋದಕ್ಕೂ ನನಗೆ ಅರ್ಹತೆ ಇಲ್ಲದೇ ಇರೋ ಸ್ಥಿತಿಗೆ ನೀನು ತಂದುಬಿಟ್ಟಿದ್ಯಾ. ನೀ ತಂದಿದ್ಯೋ ಇಲ್ಲ ಜನ ತಂದಿದ್ದಾರೋ ನನಗೆ ಗೊತ್ತಿಲ್ಲ. ಜನದ ಮುಖವಾಡ ನೀನು ತಿಳ್ಕೊ ಅಂತಾನೆ ಜನದ ರೂಪದಲ್ಲಿ ನೀನು ಕಷ್ಟ ಕೊಡಿಸಿದ್ಯಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ನಾನು ಸಾಕಷ್ಟು ಪಾಠ ಕಲ್ತಿದ್ದೀನಿ. ನಾನು ಪಾಠ ಕಲ್ತಿದ್ದಕ್ಕಿಂತ ಹೆಚ್ಚಾಗಿ ನೀನು ನನಗೆ ಅನುಗ್ರಹ ಮಾಡಿದ್ಯಾ, ನೀನು ನನ್ನ ಜೊತೇಲಿ ಇದ್ದೀಯಾ, ನಾನು ಕೇಳಿದ್ದಂಥದ್ದನ್ನ ವರ ನೀನು ಕೊಡ್ತಾ ಇದೆಯಾ ಅಂತ ನನ್ನ ಮನೆ ದೇವ್ರ ಹತ್ರ ನಾನು ಯಾವಾಗಲೂ ಅಷ್ಟು ಹೇಳ್ಕೊತಿದ್ದು. ಆದರೆ ರಾಯರು ನನ್ನ ಜೀವನದಲ್ಲಿ ಹೇಗೆ ಬಂದರು, ಯಾಕೆ ಬಂದರು, ನಾನು ಏನು ಪೂಜೆ ಮಾಡಿದೆ ಅನ್ನೋದೇ ರೋಚಕ ಕಥೆ ಇದು. ನೀನು ಯಾರಿಗೂ ಮೋಸ ಮಾಡಿಲ್ಲ, ನಿನ್ನಿಂದ 4 ಜನಕ್ಕೆ ನೀನು ಸಹಾಯ ಮಾಡಿದ್ಯಾ. ನಿನಗೆ ಅವರು ಮೋಸ ಮಾಡಿರ್ಬೋದು, ಆದರೆ ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ನನ್ನ ಮನೆಗೆ ರಾಯರು ಬಂದಾದ್ಮೇಲೆ ನನಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ. ನಾನು ಅದಕ್ಕೆ ರಾಯರನ್ನ ಜಾಸ್ತಿ ನಂಬ್ತೀನಿ. ನನ್ನ ಮನೆ ದೇವರು ರಾಯರನ್ನ ನಾನು ತುಂಬ ಅಂದರೆ ತುಂಬಾ ನಂಬ್ತೀನಿ. ನನಗೆ ಒಳ್ಳೇದಾಗಿದ್ದಕ್ಕೇ ನಾನು ನಿಮಗೆ ಹೇಳೋವಂಥದ್ದು, ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಜನ ನಂಬಿದ್ರೆ ಕೆಲವರು ಮೋಸನೂ ಮಾಡ್ತಾರೆ, ಕೆಲವರು ಒಳ್ಳೆಯದನ್ನು ಸಹ ಮಾಡ್ತಾರೆ. ನಾವು ಜನನ ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು. ದೇವ್ರನ್ನೂ ಅಷ್ಟೇ ನಾವು ಎಷ್ಟು ಆರಾಧಿಸ್ಬೇಕು, ಎಷ್ಟು ಪೂಜೆ ಮಾಡಬೇಕು ನಾವು ಅಷ್ಟು ಪೂಜೆ ಮಾಡಬೇಕು. ನಾಳೆ ಯುಗಾದಿ ಹಬ್ಬ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ. ನಿಮ್ಮ ಬಾಳಲ್ಲಿ ಕಹಿಗಿಂತ ಹೆಚ್ಚಾಗಿ ಸಿಹಿನೇ ಇರಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಮನಸ್ಸಿನಲ್ಲಿ ಒಂದು ನೋವಾಗಲಿ ಗೊಂದಲ ಆಗಲಿ ಇಟ್ಕೊಂಡು ನೀವು ಹಬ್ಬ ಮಾಡೋದಕ್ಕೆ ಹೋಗಬೇಡಿ. ಏಕೆಂದರೆ ವರ್ಷ ಎಲ್ಲ ಅದೇ ಥರ ಆಗೋಗುತ್ತೆ. ಎಷ್ಟೇ ನೋವಿರಲಿ ಅದನ್ನೆಲ್ಲ ತಂದೆ ರಾಯರ ಮುಂದೆ ಹೇಳ್ಕೊಂಡು ನಾಳೆ ಖುಷಿಯಾಗಿ ಹಬ್ಬ ಮಾಡಿ. ಮತ್ತು ಕೆಲವರು ನನಗೆ ಕಮೆಂಟ್ ಹಾಕಿದ್ರಿ, ಅರ್ಶಿನ ಕೊಂಬು ಬಾಗಿಲಿಗೆ ಕಟ್ಟಿದ್ರೆ ಒಣಗೋಗುತ್ತಲ್ಲ ಅಂತ. ಏನು ತೊಂದರೆ ಆಗೋದಿಲ್ಲ, ನಾವು ಬಾಗಿಲು ಕಟ್ಟಿದ್ರೆ ಒಣಗುತ್ತೆ, ಒಣಗಿದ್ರೂ ಪರವಾಗಿಲ್ಲ. ಆದರೆ ಅದನ್ನು ತೆಗೆದು ನೀವು ಹೊರಗಡೆ ಕೆಳಗಡೆ ಹಾಕೋದಕ್ಕೆಲ್ಲ ಹೋಗೋದಕ್ಕೆ ಹೋಗಬೇಡಿ. ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು, ನಾವು ಮನೆ ಖಾಲಿ ಮಾಡಿದ್ರೆ ಏನು ಮಾಡೋದು ಅಂತ. ನೀವು ಮನೆ ಖಾಲಿ ಮಾಡೋದಾದರೆ ಅದನ್ನು ತೆಗೆದುಬಿಡಿ, ಮನೆ ಖಾಲಿ ಮಾಡೋ ತನಕನೂ ಅದು ಅಲ್ಲೇ ಇರಲಿ. ಮತ್ತು ಹರಿಯೋ ನೀರಿಗೆ ಬಿಡಿ, ಬೇರೆ ಎಲ್ಲೂ ಹಾಕ್ಬೇಡಿ. ಅರ್ಶಿನ ಕೊಂಬು ತಾಯಿ ಮಹಾಲಕ್ಷ್ಮಿ ಸಂಕೇತ. ಬಿಸಿಲಲ್ಲಿ ಒಣಗೋದು, ಅವರು ಇವರು ಕಾಲಲ್ಲಿ ತುಳಿದಾಡೋದು, ಈ ಥರ ಎಲ್ಲ ಜಾಗದಲ್ಲಿ ನೀವು ಹಾಕೋದಕ್ಕೆ ಹೋಗಬೇಡಿ. ನಾವು ಮಾಡಿದಂಥ ಪೂಜೆಗೆ ಫಲ ಅನ್ನೋದು ಸಿಕ್ಕೋದಿಲ್ಲ. ನಾಳೆ ಇದನ್ನು ನೀವು ತಪ್ಪದೇ ಎಲ್ಲರೂ ಅಷ್ಟೇ ಪಾಲಿಸಿ, ತುಂಬ ಒಳ್ಳೆಯದಾಗುತ್ತೆ. ನಾನು ಮಾಡಿರೋದಕ್ಕೆ, ನನಗೆ ದೇವರು ಒಳ್ಳೇದು ಮಾಡಿದ್ದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು. ಅರ್ಶಿನ ಕೊಂಬು ಅಂತ ಅಂದರೆ ತಾಯಿ ಲಕ್ಷ್ಮಿ ಸಂಕೇತ. ಅದು ಲಕ್ಷ್ಮಿ ಮನೆಗೆ ಬರೋದಕ್ಕೆ ಅದು ಸಂಕೇತ. ಮನೆ ಬಾಗಿಲು ಕಟ್ಟಿದ್ರಂತೂ ಲಕ್ಷ್ಮಿನ ಆಹ್ವಾನ ಮಾಡೋದಾಗೆ ಅರ್ಶಿನ ಕೊನೆ. ಹಂಗಾಗಿ ಅರ್ಶಿನ ಕೊಂಬನ್ನ ತಪ್ಪದೆ ಎಲ್ಲರೂ ಸಹ ಕಟ್ಟಿ, ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.